ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನಮ್ಮ ಎಸ್ಟಿ, ಎಸ್ಸಿ, ಎಸ್ಟಿ ಇತರ ಸಮುದಾಯಗಳಿಗೆ ಆ ವ್ಯಾಪ್ತಿಗೆ ತರ್ತಾ ಇದ್ರು. ಆ ಕಾಯ್ದೆ ಬಂದಾಗ ಕರ್ನಾಟಕದಲ್ಲಿ ನಮ್ಮ ಎಸ್ಟಿ ಜನಾಂಗದ ವಾಲ್ಮೀಕಿ ಜನಾಂಗ ಏನಿದೆ, ಅದು ವಾಲ್ಮೀಕಿ ಇರ್ಬೋದು, ನಾಯಕ ಇರ್ಬೋದು, ನಾಯಕಡ ಇರ್ಬೋದು, ಪರಿವಾರ ಇರ್ಬೋದು, ತಳವಾರ ಇರ್ಬೋದು, ಇವರೆಲ್ಲರೂ ಬಿಟ್ಟು ಹೋಗಿ ನಿಮಗೆ ಆ ಎಸ್ಟಿ ಸಮುದಾಯದ ಒಂದು ಏನು ನಿಮಗೆ ಬೆನಿಫಿಟ್ಸ್ ಇತ್ತು, ಅದು ಕೈ ತಪ್ಪಿ ಕೋರ್ಟ್ ಅಲ್ಲಿ ಕೇಸ್ಗಳನ್ನ ಎದುರಿಸುವಂತ ಒಂದು ಸ್ಥಿತಿ ಬಂದೋದಾಗ ಸಮುದಾಯ ಹೋರಾಟವನ್ನು ಆರಂಭ ಮಾಡ್ತು. 81 ನಂತರ ಹೋರಾಟ ಆರಂಭ ಆಯಿತು. ಕೊನೆಗೆ HD ದೇವೇಗೌಡರು ಇವತ್ತು ಈ ವೇದಿಕೆಯಲ್ಲಿ ಇಲ್ಲ. ಅವರ ಪ್ರಯತ್ನದಿಂದಾಗಿ ಚಂದ್ರಶೇಖರ್ ಅವರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅವರವತ್ತು ಆರ್ಡಿನೆನ್ಸ್ ಅನ್ನು ತಂದು ವಾಲ್ಮೀಕಿ, ನಾಯಕಡ ಇವೆಲ್ಲದನ್ನು ಕೂಡ ಒಟ್ಟಿಗೆ ನಾಯಕ ಜನಾಂಗಕ್ಕೆ ಅಂದ್ರೆ ಎಸ್ಟಿ ಜನಾಂಗಕ್ಕೆ ಅವರು ಸೇರಿಸ್ಕೊಟ್ರು. ಹಾಗಾಗಿ ಅವತ್ತಿಂದ ನಿಮ್ಮೆಲ್ಲರಿಗೂ ಒಂದಷ್ಟು ಜನಕ್ಕೆ ನ್ಯಾಯ ಸಿಕ್ತು. ಆದ್ರೆ ನಮ್ಮ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚಿರುವಂತಹ ಪರಿವಾರದವರಿಗಾಗ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಇರುವಂತಹ ಕಿತ್ತೂರು ಕರ್ನಾಟಕ ಇರ್ಬೋದು ಅಥವಾ ಕಲ್ಯಾಣ ಕರ್ನಾಟಕ ಇರ್ಬೋದು, ಈ ಭಾಗದಲ್ಲಿ ಇರುವಂತಹ ತಳವಾರದವರಿಗಿರ್ಬೋದು ನ್ಯಾಯ ಸಿಕ್ಕಲಿಲ್ಲ. ಮತ್ತೆ ಹೋರಾಟ ಮುಂದುವರಿತು. 2017-18ರಲ್ಲಿ ಪ್ರಸನ್ನಾನಂದ ಸ್ವಾಮೀಜಿಯವರು ನಮ್ಮ ಡೆಲ್ಲಿಗೆ ಬಂದು ಪಾರ್ಲಿಮೆಂಟ್ ಅಲ್ಲಿ ಅನಂತ್ ಕುಮಾರ್ ಸಾಹೇಬರು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಪ್ರತಿನಿತ್ಯನ ಬಂದು ಅವ್ರು ಕಾಯ್ತಾ ಇದ್ರು. ಇವತ್ತು ಅವರನ್ನು ನೀವು ಪೂಜೆ ಸ್ಥಾನದಲ್ಲಿ ಕೂರಿಸಿದ್ರಿ, ಅವ್ರಿಗೆ ಯಾಕೆ ನೀವು ಅತಿ ಹೆಚ್ಚು ಗೌರವನ ಕೊಡಬೇಕು ಅಂದ್ರೆ ಅವರು ಯಾವ ರೀತಿ ಹೋರಾಟವನ್ನು ಮಾಡಿದ್ರು ಅನ್ನೋದಕ್ಕೆ ನಿಮ್ಗೆ ಒಂದು 2 ನಿಮಿಷದಲ್ಲಿ ಹೇಳ್ತೀನಿ ನಾನು. ಸ್ವಾಮೀಜಿಯವರ ಪ್ರತಿನಿತ್ಯನ ಬೆಳಗ್ಗೆ ಬಂದು ಅನಂತ್ ಕುಮಾರ್ ಸಾಹೇಬ್ರ ಆಫೀಸಲ್ಲಿ ಕೂತಿರ್ತಾ ಇದ್ರು. ಬೆಳಗ್ಗೆ 11 ಗಂಟೆಗೆ ಪಾರ್ಲಿಮೆಂಟ್ ಸೆಷನ್ ಆಗಿ ಸಂಜೆ 6 ಗಂಟೆ, 7 ಗಂಟೆ, 8 ಗಂಟೆ ಮುಗಿತಾ ಇದ್ರೆ ಸ್ವಾಮೀಜಿಯವರು ಮಾತ್ರ ಒಂದೊಂದಿನ ಪ್ರಸಾದನ ಸ್ವೀಕರಿಸದಲೆ ಅಲ್ಲೇ ಕೂತಿರ್ತಾ ಇದ್ರು. ನಾನು ಹೋಗಿ ಬಂದು ಅನಂತ್ ಕುಮಾರ್ ಸಾಹೇಬ್ರ ಆಫೀಸಿಗೆ ಹೋಗಿ ಬರ್ತಾ ಇದ್ದೆ. ನಾನೇನೋ ಪರಿವಾರ ತಳವಾರ ಅಂತ ತಲೆ ಕೆಡಿಸ್ಕೊಂಡವನಲ್ಲ. ಆಗ ನನ್ನನ್ನು ಕೂರಿಸ್ಕೊಂಡು ನಮ್ಮ ಸಮುದಾಯ ಎಷ್ಟು ಶ್ರಮವನ್ನು ಪಡ್ತಾ ಇದೆ, ಆ ಮಕ್ಕಳಿಗೆ ಒಂದು ಎಜುಕೇಶನ್ ಬೆನಿಫಿಟ್ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ಸ್ವಾಮೀಜಿ ಅವರು ಹೇಳಿದ್ರು. ಆಮೇಲೆ ನಾನು ಕೂಡ ಸ್ವಲ್ಪ ಆಸಕ್ತಿನ ತೋರಿ ಫಸ್ಟ್ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಯ್ತು. 2018ರ ಚುನಾವಣೆಗಿಂತ ಮೊದಲು ಅಮಿತ್ ಶಾ ಅವರು ನಮ್ಮ ಚಾಮರಾಜನಗರಕ್ಕೆ ಬಂದು ನಿಮ್ಮನ್ನ ಎಸ್ಟಿ ಕಮ್ಯುನಿಟಿಗೆ ಸೇರಿಸ್ಕೊಡ್ತೀವಿ ಪರಿವಾರ ತಳವಾರನ ಅಂತ ಭರವಸೆನ ಕೊಟ್ರು. ಅದಾದ ನಂತರ ನಾವು ನೋಡಿದ್ರೆ ನಾವು ಕ್ಯಾಬಿನೆಟ್ ಡಿಸಿಷನ್ ಏನ್ ತಗೊಂಡಿದ್ದು, ಕ್ಯಾಬಿನೆಟ್ ಡಿಸಿಷನ್ ಆಗೋಕ್ಕಿಂತ ಮೊದಲು ರಿಜಿಸ್ಟ್ರಾರ್ ಆಫ್ ಜನರಲ್ ಆಫ್ ಇಂಡಿಯಾ ಏನಿದ್ರೆ, ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ RGI ಇಂದ ಪರ್ಮಿಷನ್ ಸಿಕ್ಕಿದ್ರೆ ಮಾತ್ರ ಸಾಕಾಗಲ್ಲ. ಅದು NCST ಇದೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಪ್ರೂವಲ್ ಆಗಿ ಬರಬೇಕು. ಆನಂತರ RGI ಅಪ್ರೂವಲ್ ಕೊಟ್ಟಾದ್ಮೇಲೆ ಇಂಟರ್ ಮಿನಿಸ್ಟ್ರಿಯಲ್ ಕಮಿಟಿ ಅಂತ ಇದ್ರೆ ಅದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಹೋಗ್ಬೇಕು. ಅಂದ್ರೆ ಇಷ್ಟು ಸಂಖ್ಯೆಯನ್ನು ಸೇರಿಸೋದ್ರಿಂದ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಏನಾಗುತ್ತೆ, ಅದಕ್ಕೆ ಫೈನಾನ್ಸ್ ಮಿನಿಸ್ಟ್ರಿ ಅಪ್ರೂವಲ್ ಕೊಡ್ಬೇಕಿತ್ತು. ಅದಾದ ನಂತರ ಒಂದು ಕಾಪಿ ಟ್ರೈಬಲ್ ಮಿನಿಸ್ಟ್ರಿಗೆ ಹೋಗುತ್ತೆ, ಒಂದು ಹೋಮ್ ಮಿನಿಸ್ಟ್ರಿಗೆ ಹೋಗುತ್ತೆ, ಒಂದು ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಲ್ಲಿಗೆ ಹೋಗುತ್ತೆ. ಹಾಗೆ ಲಾಗ್ ಹೋಗುತ್ತೆ, ಲಾನಲ್ಲಿ ಜಸ್ಟಿಸ್ ಮತ್ತೆ ಬಿಲ್ ವೆಟ್ಟಿಂಗ್ ಅದಕ್ಕೂ ಬೇರೆ ಕಡೆ ಹೋಗುತ್ತೆ, ಲಾ ಅಂಡ್ ಮತ್ತೆ ಜಸ್ಟಿಸ್ ಬೇರೆ ಕಡೆ ಹೋಗುತ್ತೆ. ಹೀಗೆ ಸುಮಾರು 6 ಮಿನಿಸ್ಟ್ರಿಗೆ ಹೋಗಿ ಬಿಲ್ ವೆಟ್ಟಿಂಗ್ ಆಗಿ ಅದು ವಾಪಸ್ ಮತ್ತೆ ಬಂದಾದ ನಂತರ ಕ್ಯಾಬಿನೆಟ್ ಡಿಸಿಷನ್ ಆಗ್ಬೇಕು. ಇವ್ಯಾವುದು ಆಗ್ದಲೇ ನಾವು ಕ್ಯಾಬಿನೆಟ್ ಡಿಸಿಷನ್ ಅಷ್ಟೇ ಮಾಡಿದ್ದು. ಆಗ 2019ರ ಚುನಾವಣೆ ಸಂದರ್ಭದಲ್ಲಿ ನಾನು ಎಲ್ಲ ಕಡೆಗೆ ಹೋಗಿ ಹೇಳಿದೆ, ನಮ್ಮ ಮೈಸೂರು ಭಾಗದಲ್ಲಿ ನನ್ನನ್ನು ಈ ಸರಿ ಕಳಿಸ್ಕೊಡಿ, ಖಂಡಿತ ಇದನ್ನ ನಿಮ್ಮನ್ನ ST ಕಮ್ಯುನಿಟಿಗೆ ಸೇರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆನ ಕೊಟ್ಟೆ. ನಾನು ಮೊದಲನೇ ಎಲೆಕ್ಷನ್ 2014ರಲ್ಲಿ ಗೆದ್ದಿದ್ದು 31,000 ಮಾರ್ಜಿನಲ್ಲಿ. 2019ರ ಚುನಾವಣೆಯಲ್ಲಿ JDS ಮತ್ತು ಕಾಂಗ್ರೆಸ್ ಒಂದ್ ಕಡೆ ಇದ್ರು. ಈ ಸರಿ 2 ಜನ ಒಟ್ಟಿಗೆ ಸೇರಿರೋದ್ರಿಂದ ನನ್ನ ಪರಿಸ್ಥಿತಿ ಬಹುಶಃ ಏನಾಗುತ್ತೋ ಅನ್ನೋ ಚಿಂತೆ ಇತ್ತು. ಜನಕ್ಕೆ ಹೋಗಿ ಭರವಸೆನ ಕೊಟ್ಟೆ, ST ಕಮ್ಯುನಿಟಿಗೆ ಪರಿವಾರ ತಳವಾರನ ಸೇರಿಸ್ಕೊಡ್ತೀನಿ ಅಂತ. ಅವತ್ತು ಇಡೀ ನಮ್ಮ ಮೈಸೂರು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ನಾಯಕ ಸಮುದಾಯದವರು ನನ್ನನ್ನು ಕೈ ಹಿಡಿದ್ರು. ನನ್ನ ಗೆಲುವಿನ ಅಂತರ ಏನಿದೆ 31,000ದಿಂದ 1,39,000 ಹೋಯ್ತು. ಆದ್ರೆ ಇನ್ನೊಂದು ಚುನಾವಣೆ ಬರೋವರೆಗೂ ರಾಜಕಾರಣಿಗಳು ಕಾದ್ ಬಿಡ್ತಾರೆ. ಗೆಲ್ಸಾದ್ಮೇಲೆ ಕೈ ಕೊಟ್ಟು ಇನ್ನೊಂದು ಚುನಾವಣೆ ಗೆಲ್ಸ್ಬೇಕಲ್ಲ, ಆ ಟೈಮ್ ಒಳಗಡೆ ಆದ್ರೂ ಪ್ರೋಗ್ರೆಸ್ ಮಾಡ್ತಾರೆ. ಆದ್ರೆ ನಾನು ರಾಜಕಾರಣಿ ಅಲ್ಲ, ನಾನು ರಾಜಕಾರಣಿಗಳ ತರ ಡ್ರೆಸ್ಸು ಮಾಡಲ್ಲ, ಅವ್ರ ತರ ವ್ಯವಹಾರನೂ ಮಾಡಲ್ಲ, ಅವ್ರ ತರ ಕಮಿಷನ್ ವ್ಯವಹಾರದಲ್ಲೂ ನಾನಿಲ್ಲ. ನಾನೊಬ್ಬ ಪತ್ರಕರ್ತ, ನಾನು ಮೂಲತಃ ನಾನೊಬ್ಬ ಪತ್ರಕರ್ತನಾಗಿ ಬಂದಿರೋನು. ಊರಲ್ಲಿ ಹೋಟ್ಲಿಗೆ ಹಾಲು ಹಾಕ್ಬಿಟ್ಟು ಬಂದಿರೋನು ನಾನು.
ನಾ ಕಸದಿಂದ ಬಂದಿರೋನು, ಹಾಗಾಗಿ ರಾಜಕಾರಣಿಗಳ ತರ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಚುನಾವಣೆ ಬರೋವರೆಗೂ ಕಾಯ್ಲಿಲ್ಲ. ಪ್ರಸನ್ನಾನಂದ ಸ್ವಾಮೀಜಿ ಅವರಿಗೆ ಭರವಸೆ ಕೊಟ್ಟಿದ್ದೆ, ನಾ ಮಾಡ್ಕೊಡ್ತೀನಿ ಅಂತ. ನಾನು ಚುನಾವಣೆ ಸಂದರ್ಭದಲ್ಲಿ ಇವತ್ತು ಓಪನ್ ಆಗಿ ಹೇಳ್ತೀನಿ, ಸ್ವಾಮೀಜಿಯವರ ಆಶೀರ್ವಾದದಿಂದಾಗಿ ನನ್ನ ಮಾರ್ಜಿನ್ 1,39,000 ಚಿಲ್ಲರೆ ಹೋಗಿದ್ದು ನನಗೆ. ಅವತ್ತೆಲ್ಲ ಕೈ ಹಿಡಿದ್ರು. ಜೊತೆಗೆ ನಮ್ಮ ಮೈಸೂರು ಭಾಗದಲ್ಲಿದ್ದಂತೆ XMLC ಸಿದ್ದರಾಜ್ ಅವರು ಇರ್ಬೋದು, ಅಪ್ಪಣ್ಣ ಅವರು ಇರ್ಬೋದು, ಅವ್ರನ್ನ ನನ್ನ ಜೊತೆ ಬಿಟ್ರು. ನಮ್ಮ ಚುನಾವಣೆ ಮುಗಿದು ಸೆಷನ್, ನಮಗೆ ಪಾರ್ಲಿಮೆಂಟ್ ಸೆಷನ್ ಆರಂಭವಾಯಿತು. ಅದಾದ ನಂತರ 2020 ಬಜೆಟ್ ಅಧಿವೇಶನದಲ್ಲಿ ಬಿಲ್ ತಗೊಳ್ಳಲ್ಲ ಅಂತಂದ್ರು. ಆಗ ಬಿಲ್ ನ ತರಲೇಬೇಕು ಅಂತ ಹೇಳ್ಬಿಟ್ಟು ಹೋರಾಟವನ್ನು ಮಾಡಿ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇರ್ಬೋದು, ಅದೇ ರೀತಿ ಅನಂತಕುಮಾರ್ ಸಾಹೇಬ್ರ ಅಷ್ಟೊತ್ತಿಗೆ ಇರಲಿಲ್ಲ, ಸದಾನಂದ ಗೌಡ್ರು ಇರ್ಬೋದು, ಶ್ರೀರಾಮುಲು ಅಣ್ಣ ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಸಹಕಾರವನ್ನು ಕೊಟ್ಟರು. 15 ದಿನದಲ್ಲಿ ಇಂಟರ್ ಮಿನಿಸ್ಟ್ರಿಯಲ್ಲಿ 6 ಮಿನಿಸ್ಟ್ರಿಗೆ ಹೋಗಿ ಬಿಲ್ ವೇಟಿಂಗ್ ಆಗಿ ತಗೊಂಡ್ಬಂದು ಕ್ಯಾಬಿನೆಟ್ ಡಿಸಿಷನ್ ಇನ್ನೊಂದ್ಸರಿ ಮಾಡಿಸಿ, ಆನಂತರ ಅದನ್ನ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿರೋದ್ರಿಂದ ರಾಷ್ಟ್ರಪತಿಗಳಿಂದ ಪರ್ಮಿಷನ್ ತಗೊಂಡು ಬಂದು ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ನಲ್ಲಿ ಇಟ್ಟು, ಅದಾದ ನಂತರ ಲೋಕಸಭಾದಲ್ಲಿ ಅದನ್ನ ಇಂಟ್ರಡಕ್ಷನ್ ಮಾಡಬೇಕು ಅಂತಂದ್ರೆ ಅರ್ಜುನ್ ಮುಂಡಾ ಅವರು ಅವತ್ತು ಪಾರ್ಲಿಮೆಂಟ್ ಅಲ್ಲಿ ಇಲ್ಲ. ಮಿನಿಸ್ಟರ್ ಆಫ್ ಸ್ಟೇಟ್ಗೆ ಅವತ್ತು ಟ್ರೈನ್ ಮಾಡಿ ಅವ್ರ ಹತ್ರ ಇಂಟ್ರೊಡಕ್ಷನ್ ಮಾಡಿಸಿ ಅವತ್ತು ನಾನು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದೆ. ಆ ಮಾತನ್ನ ಏನ್ ಹೇಳಿದೆ ಅಂತಂದ್ರೆ, ಅವತ್ತು ಭರ್ತೃಹರಿ ಮಹತಾಬ್ ಅಂತ ಹೇಳ್ಬಿಟ್ಟು ಅವರು ಒರಿಸ್ಸಾದ MP ಇದ್ರು, ಅವರು ಚೇರ್ ಮೇಲೆ ಕೂತ್ಕೊಂಡಿದ್ರು. ಅವತ್ತು ನಿಮ್ಮ ಸಮುದಾಯದ ಬಗ್ಗೆ ನಾನು ಹೇಳಿದೆ. ಯಾಕೆ ಈ ಸಮುದಾಯಕ್ಕೆ ನಾವು ST ಕಮ್ಯುನಿಟಿ ನಮಗೆ ಆ ವರ್ಗ ಸೇರಿಸ್ಬೇಕು ಅಂತ ಹೇಳಿದಾಗ ನಾನು ದುರ್ಗದ ಕಥೆಯನ್ನು ಹೇಳಿದೆ. ನಾನು ಸ್ವಾಮೀಜಿ ಅವರಿಗೆ ಹೇಳ್ತೀನಿ, ಸ್ವಾಮೀಜಿ ಬಂದವರಿಗೆ ವಾಲ್ಮೀಕಿಯವರ ಒಂದು ಪೋರ್ಟ್ರೈಟ್ ಅನ್ನ ನೀವು ಒಂದು ಭಾವಚಿತ್ರವನ್ನು ಕೊಡ್ತೀರಿ, ದಯವಿಟ್ಟು ನಮ್ಮ ನಾಯಕ ಸಮುದಾಯದವರಿಗೆ ಆ ನಿಮ್ಮ ಸಮುದಾಯದ ಹಿನ್ನೆಲೆ ಏನು ಅನ್ನೋದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ತಾರಾ ಸುಬ್ಬರಾವ್ ಬರೆದಿರುವಂತ ದುರ್ಗಾಸ್ತಮಾನವನ್ನ ಕೈ ಕೊಡಿ ಇವರಿಗೆ. ಅವರು ಮುಸಲ್ಮಾನರ ಮನೆಯಲ್ಲಿ ಮಗು ಹುಡ್ತು ಅಂತಂದ್ರೆ ಅವ್ರು ಶಾಲೆ ಕಳಿಸೋದಕ್ಕಿಂತ ಮೊದಲು ಕುರಾನ್ ಅನ್ನ ಕಲಿಸ್ತಾರೆ, ಮದ್ರಾಸ ಕಳಿಸಿ. ಅವ ಕ್ರಿಶ್ಚಿಯನ್ ಮನೆಯಲ್ಲಿ ಮಕ್ಕಳು ಹುಡ್ತು ಅಂತ ಹೇಳಿದ್ರೆ ಅವರು ಕಾನ್ವೆಂಟ್ಗೆ ಹಾಕೋದಕ್ಕಿಂತ ಮೊದಲು ಅವ್ರಿಗೆ ಚರ್ಚ್ಗೆ ಕಳಿಸಿ ಅವ್ರನ್ನ ಬೈಬಲ್ ಓದಿಸ್ತಾರೆ. ಆದ್ರೆ ನಮ್ಮ ಹಿಂದೂಗಳಲ್ಲಿ ನಾವು ಭಗವದ್ಗೀತೆನೂ ಓದಲ್ಲ, ರಾಮಾಯಣನೂ ಓದಲ್ಲ, ಮಹಾಭಾರತನೂ ಓದಲ್ಲ. ನಮ್ಮ ಮಕ್ಕಳನ್ನ ಫಸ್ಟ್ ತಗೊಂಡೋಗಿ ಸ್ಕೂಲಿಗೆ ಹಾಕಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹಾಕ್ಬೇಕು ಅಂತ ಹೇಳ್ತಾರೆ. ಓದ್ತವೆ ಮಕ್ಕಳು, ಒಳ್ಳೆ ಸ್ಕೋರ್ ಮಾಡ್ತವೆ. ಆದ್ರೆ ನಮ್ಮ ಹಿನ್ನೆಲೆನೇ ಗೊತ್ತಾಗಲ್ಲ, ನಮ್ಮ ಪೂರ್ವಿಕರ ತ್ಯಾಗ ಗೊತ್ತಾಗಲ್ಲ, ನಮ್ಮ ಇತಿಹಾಸ ಗೊತ್ತಾಗಲ್ಲ. ಅವರಿಗೆ ಇತಿಹಾಸನೇ ಗೊತ್ತಾಗದಲ್ಲೇ ಅವ್ರ ತಂದೆ ತಾಯಂದಿರು, ಅಜ್ಜ ಅಜ್ಜಿಯಂದಿರು, ನಮ್ಮ ಹಿಂದಿನ ಹೋರಾಟಗಾರದ್ದು ಹಿನ್ನೆಲೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಅವರಿಗೆ ಅಭಿಮಾನ ಹೇಗೆ ಬೆಳಿಲಿಕ್ಕೆ ಸಾಧ್ಯ? ಹಾಗಾಗಿಯೇ ನಮ್ಮ ನಾಯಕ ಸಮುದಾಯದ ಬಗ್ಗೆ ಒಂದು ಹಿನ್ನೆಲೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ರಕ್ತರಾತ್ರಿಯನ್ನು ಓದಬೇಕು, ಕಂಬನಿಯ ಕುಯಿಲನ್ನು ಓದಬೇಕು, ದುರ್ಗಾಸ್ತಮಾನವನ್ನ ಓದಬೇಕು. ಅದನ್ನು ಓದಿದ್ರೆ ಅಷ್ಟೇನೆ ನಿಮಗೆ ಅರ್ಥ ಆಗುವಂಥದ್ದು. ಆ ತಾರಾ ಸುಬ್ಬರಾವ್ ಬರೆದಿರುವಂತಹ ದುರ್ಗಾಸ್ತಮಾನವನ್ನು ಉಲ್ಲೇಖವನ್ನು ಮಾಡಿ ಮದಕರಿ ನಾಯಕನ ಹೋರಾಟವನ್ನು ನಾನು ಅವತ್ತು ಹೇಳಿದೆ. ಮದಕರಿ ನಾಯಕ ಒಂದು ವೇಳೆ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಇಲ್ಲಿ ನಾಯಕ ಸಮುದಾಯದವರು ಈ ಸಾಮ್ರಾಜ್ಯವನ್ನ ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ಯಾವ ರೀತಿ ಬಹುಮನಿ ಸುಲ್ತಾನೇಟ್ ಅಲ್ಲಿಂದ ಅಟ್ಯಾಕ್ ಗಳನ್ನ ತಡೆದಂತವ್ರು ನಾಯಕ ಕಮ್ಯುನಿಟಿಯವರು ಹೋರಾಟವನ್ನು ಮಾಡಿದಂತವ್ರು ಒಂದು ಕೆಚ್ಚದೇನಂತರು. ನಿಮ್ಮ ಹೆಸರಿನ ಮುಂದೆ ನಾಯಕ ಇರುವಂತದಲ್ಲ, ರಕ್ತದಲ್ಲಿ ಆ ನಾಯಕ ಗುಣ ಇದೆ ನಿಮ್ಮಲ್ಲಿ, ಆ ಕೆಚ್ಚಿದೆ. ಆ ಕೆಚ್ಚನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನೀವು ಯಾವ ಹಿನ್ನೆಲೆಯಿಂದ, ಯಾವ ಪರಂಪರೆಯಿಂದ ಬಂದಿದ್ದೀರಿ, ಎಂತವರಿದ್ದಾರೆ. ನಿಮ್ಮ ಪರಂಪರೆಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಸುವರ್ಣ ಯುಗವಾಗಿದ್ದಂತಹ ಅಂತ ಸುವರ್ಣ ಯುಗವನ್ನ ಮಾಡಿದಂತಹ ಹಕ್ಕ ಬುಕ್ಕರು ಸಮುದಾಯಕ್ಕೆ ಸೇರಿದವರು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಶೌರ್ಯಕ್ಕೆ ಹೆಸರಾಗಿರುವಂತಹ ಮದಕರಿ ನಾಯಕ ನಮ್ಮ ಸಮುದಾಯದವರು ನಮ್ಮ ಹೆಸರಲ್ಲಿ ಮಾತ್ರ ನಾಯಕನ ಇರುವಂತದಲ್ಲ, ನಮ್ಮ ರಕ್ತದಲ್ಲಿ ಇದೆ ಅನ್ನೋ ಒಂದು ಅಭಿಮಾನವನ್ನ ಬೆಳೆಸ್ಕೊಂಡು ನೀವು ಮುಂದಿನ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ದುರ್ಗಾಸ್ತಮಾನವನ್ನ ಕೊಡಬೇಕು ಅಂತ ಹೇಳಿ ನಾನು ಸ್ವಾಮೀಜಿಯವರಿಗೆ ಕೇಳ್ಕೊಳ್ತೀನಿ. ನಿಮ್ಮ ಓಟಿಗಾಗಿ ಖಂಡಿತ ನಾನು ಬಂದಿಲ್ಲ, ಆದ್ರೆ ಸಮುದಾಯದ ಕೊಡುಗೆ ಇದೆಯಲ್ಲ, ಯಾವ ಸಮುದಾಯ ಯಾವುದೇ ಜಾತಿ ಜನಾಂಗ ಇರ್ಬೋದು, ನಮಗೆ ಮದಕರಿ ನಾಯಕ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು,
ಅಥವಾ ಕೆಂಪೇಗೌಡರು ಇರ್ಬೋದು, ನಾವೆಲ್ಲರೂ ಕೂಡ ಇವ್ರನ್ನ ಒಂದೊಂದು ಜಾತಿಗೆ ಸೀಮಿತವಾಗಿ ನಾವು ನೋಡುವಂಥದ್ದು ಬೇಡ. ನಾವು ಇವರೆಲ್ಲರೂ ನಮ್ಮ ಹೀರೋಗಳು ಅಂತ ಹೇಳಿ ನಾವು ಹಿಂದೂಗಳು ಒಗ್ಗಟ್ಟಾಗಿ ಬದುಕಬೇಕು. ಅದ್ರ ಜೊತೆಗೆ ನಿಮ್ಮ ಮೂಲ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ನಿಮ್ಮನ್ನ ವಿನಮ್ರವಾಗಿ ಕೇಳ್ಕೊಂಡು, ಜಾತಿಯ ಆಧಾರದ ಮೇಲೆ ಹಿಂದೂ ಸಮಾಜ ಒಡೆದು ನಾಶವಾಗುವಂಥದ್ದು ಬೇಡ ಅಂತ ಹೇಳಿ ನಾನು ನಿಮ್ಮನ್ನೆಲ್ಲ ಮತ್ತೊಂದ್ಸರಿ ಕೇಳ್ಕೊಂಡು, ಮಹರ್ಷಿ ವಾಲ್ಮೀಕಿಯವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇವತ್ತು ಆದರ್ಶ ಪುರುಷ ಶ್ರೀರಾಮಚಂದ್ರನನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿದಂತಹ ಮಹರ್ಷಿ ವಾಲ್ಮೀಕಿಯವರು ನಮ್ಮ ಜನಾಂಗದವರು, ನಮ್ಮ ಜನಾಂಗದಲ್ಲಿ ಹುಟ್ಟಿ ಇಡೀ ಜಗತ್ತಿಗೆ ಬೆಳಕಾಗುವಂತಹ ವ್ಯಕ್ತಿತ್ವ ಇದ್ದಂತಹ ಶ್ರೀರಾಮಚಂದ್ರನನ್ನ ಪರಿಚಯಿಸಿದವರು ಅನ್ನೋ ಒಂದು ಹೆಮ್ಮೆ ಅಭಿಮಾನವನ್ನು ನೀವೆಲ್ಲ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಮಹರ್ಷಿ ವಾಲ್ಮೀಕಿಯವರಿಗೆ, ಅದ್ರ ಜೊತೆಗೆ ನಿಮ್ಮ ಸಮಾಜಕ್ಕೆ ಒಳ್ಳೆ ಇಡೀ ಸಮಾಜವನ್ನ ಸಂಘಟನೆ ಮಾಡ್ತಿರುವಂತಹ ಪರಿವಾರ ತಳವಾರದ ಜೊತೆಗೆ 7% ರಿಸರ್ವೇಶನ್ ತಂದುಕೊಡುವಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದಂತಹ ಆ ಹೋರಾಟಕ್ಕೆ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು. ಬರೀ ನಮ್ಮ ಸರ್ಕಾರ ಇದ್ದಾಗ ಘೋಷಣೆ ಆಗಿದೆ, ಅದು ಜಾರಿ ಆಗಬೇಕು ಅಂತ ಹೇಳಿದ್ರೆ ಪ್ರಸನ್ನಾನಂದ ಸ್ವಾಮೀಜಿಯವರ ಹಿಂದೆ ನೀವೆಲ್ಲರೂ ಕೂಡ ಕಟಿಬದ್ಧವಾಗಿ ನಿಂತ್ಕೊಳ್ಬೇಕು. ಆ ರೀತಿ ಒಂದು ಪ್ರೇರಕ ಶಕ್ತಿಯಾಗಿದ್ದಾರೆ. ಅವರ ಮಾತುಕತೆಯನ್ನ ನೋಡಿದ್ರೆ ನಮ್ ತರ ಸಹಜವಾಗಿ ಅನಿಸ್ತದೆ. ಅವರು ಸ್ವಾಮೀಜಿಯವ್ರ ತರ ಅವರು ವರ್ತಿಸ್ತವಲ್ಲ, ಅವರು ಎಲ್ಲೋ ಇಳಿದು ಬಂದವ್ರ ತರ ಇರಲ್ಲ. ಆದ್ರೆ ಒಬ್ಬ ಸಂವೇದನೆ ಇಟ್ಕೊಂಡಿರುವಂತ, ನಿಮ್ಮ ಜನಾಂಗದಲ್ಲಿ ಇರುವಂತ ನೋವನ್ನ ಅರ್ಥ ಮಾಡಿಕೊಂಡು ಜನಾಂಗವನ್ನ ಒಗ್ಗೂಡಿಸ್ಲಿಕ್ಕೆ, ಜನಾಂಗದ ಶ್ರೇಯೋಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇರುವಂತಹ ಒಂದು ಚೇತನ ಅದು ಪ್ರಸನ್ನಾನಂದ ಸ್ವಾಮೀಜಿಯವರು. ಅವರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೇದನ್ನ ಮಾಡ್ಲಿ, ಇಡೀ ಜನಾಂಗಕ್ಕೆ ನ್ಯಾಯನ ತಂದು ಕೊಡುವಂತಹ ಶಕ್ತಿಯನ್ನ ಅವ್ರಿಗೆ ದಯಪಾಲಿಸ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.